ಚಟುವಟಿಕೆ ಪರಿಣಾಮಕಾರಿ ಓದುವಿಕೆ ಸಲಹೆಗಳು. ಪರಿಣಾಮಕಾರಿ ಓದುವಿಕೆಗಾಗಿ ಸಕ್ರಿಯ ಓದುವಿಕೆ ಆಕ್ಟಿವ್ ರೀಡಿಂಗ್ ಅಳವಡಿಸಿಕೊಳ್ಳಿ. ಟಿಪ್ಪಣಿಗಳನ್ನು ನೋಟ್ಸ್ ಮಾಡಿ. SQ3R ವಿಧಾನ ಸರ್ವೆ, ಕ್ವಶನ್, ರೀಡ್, ರಿಸೈಟ್, ರಿವ್ಯೂ ಬಳಸಿ ಮತ್ತು ನಿರಂತರ ವಿರಾಮಗಳೊಂದಿಗೆ ಓದಿ. ಗುರಿ ನಿಗದಿಪಡಿಸಿ ವಿಷಯವನ್ನು ಆಳವಾಗಿ ಅರ್ಥಮಾಡಿಕೊಳ್ಳಲು ಪುನರಾವರ್ತಿಸಿ ಮತ್ತು ಗಟ್ಟಿಯಾಗಿ ಓದುವ ಅಭ್ಯಾಸ ಮಾಡಿಕೊಳ್ಳಿ. ಪರಿಣಾಮಕಾರಿ ಓದುವಿಕೆಗಾಗಿ ಸಲಹೆಗಳು. ಸಕ್ರಿಯ ಓದುವಿಕೆಗೆ ಆಕ್ಟಿವ್ ರೀಡಿಂಗ್ ಕೇವಲ ಓದುವ ಬದಲು ಓದಿದ ವಿಷಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಚರ್ಚಿಸಿ ಮತ್ತು ಸಾರಾಂಶ ಬರೆಯಿರಿ. ಟಿಪ್ಪಣಿ ಮಾಡುವುದು. ನೋಟ್ ಟಾಕಿಂಗ್ ಓದುವಾಗ ಮುಖ್ಯ ಅಂಶಗಳನ್ನು ಹೈಲೈಟ್ ಮಾಡಿ ಅಥವಾ ಸ್ವಂತ ಮಾತುಗಳಲ್ಲಿ ಟಿಪ್ಪಣಿಗಳನ್ನು ಬರೆದು ಇಟ್ಟುಕೊಳ್ಳಿ. ಪ್ರತಿ 30 ರಿಂದ 40 ನಿಮಿಷಗಳ ಓದಿನ ನಂತರ ಸಣ್ಣ ವಿರಾಮ ಪಡೆಯಿರಿ. ಇದು ಗಮನ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. SQ3R ವಿಧಾನ ಸಮೀಕ್ಷೆ, ಸರ್ವೆ, ಪ್ರಶ್ನಿಸುವುದು, ಕ್ವಶನ್ ಓದುವುದು, ರೀಡ್ ಪುನರಾವರ್ತಿಸುವುದು, ರಿಸೈಟ್ ಮತ್ತು ಪರಿಶೀಲಿಸುವುದು, ರಿವ್ಯೂ. ಗುರಿ ಮತ್ತು ಯೋಜನೆ. ದೈನಂದಿನ ಓದುವ ಸಮಯವನ್ನು ನಿರ್ದಿಷ್ಟ ಗುರಿಯೊಂದಿಗೆ ಯೋಜಿಸಿಕೊಳ್ಳಿ. ಪೂರ್ಣ ಜ್ಞಾನದೊಂದಿಗೆ ಸಂಪರ್ಕ. ಹೊಸ ವಿಷಯವನ್ನು ನಿಮಗೆ ಈಗಾಗಲೇ ತಿಳಿದಿರುವ ವಿಷಯಗಳೊಂದಿಗೆ ಲಿಂಕ್ ಮಾಡಿ ಅರ್ಥ ಮಾಡಿಕೊಳ್ಳಿ. ಗಟ್ಟಿಯಾಗಿ ಓದುವುದು. ಇದು ಓದುವ ನಿರರ್ಗಳತೆಯನ್ನು ಸುಧಾರಿಸಲು ಮತ್ತು ವಿಷಯಗಳನ್ನು ನೆನಪಿನಲ್ಲಿಡಲು ಸಹಾಯ ಮಾಡುತ್ತದೆ. ವಿಮರ್ಶಾತ್ಮಕ ಚಿಂತನೆ. ಓದಿದ ಕಥೆ ಅಥವಾ ವಿಷಯದ ಬಗ್ಗೆ ಚರ್ಚಿಸಿ ಗ್ರಹಿಕೆಯನ್ನು ಹೆಚ್ಚಿಸಿಕೊಳ್ಳಿ. ಸಚೇತನ ಚಟುವಟಿಕೆ ಪರಿಣಾಮಕಾರಿ ಓದುವಿಕೆಗೆ ಸಲಹೆಗಳು. ನಾವು ಓದೋದ್ರ ಬಗ್ಗೆ ನಮ್ಗೆ ಗೊತ್ತಿದೆ ಆಲ್ಮೋಸ್ಟ್ ಆಗಿ. ನಾವು 1 ರಿಂದ 5ನೇ ತರಗತಿವರೆಗೆ ಗಟ್ಟಿ ಓದನ್ನು ಓದ್ತೀವಿ. ನಾವು 6ರ ನಂತರ 6ನೇ ತರಗತಿಯ ಮುಂದಿನ ಹಂತ ಮೌನವಾಗಿ ಓದ್ತೀವಿ ವಿಷಯವನ್ನು. ಗಟ್ಟಿಯಾಗಿ ಓದೋಕೆ ಪ್ರಮುಖವಾಗಿ ಯಾಕೆ ಓದ್ಬೇಕಪ್ಪ ಅಂದ್ರೆ ಓದುವಿಕೆಯಲ್ಲಿ ನಿರರ್ಗಳತೆ ಬರಬೇಕು. ನಿರರ್ಗಳವಾಗಿ ಓದ್ಬೇಕು, ಎಲ್ಲಿ ನಿಲ್ಲಬಾರ್ದು. ಲೇಖನ ಚಿಹ್ನೆಗಳು ಹೇಗಿರ್ತವೆ ಆ ರೀತಿಯಾಗಿ ಓದಕ್ಕೆ ಬರಬೇಕು. ಅದ್ರ ಸಲುವಾಗಿ ನಾವು ಗಟ್ಟಿಯಾಗಿ ಓದಕ್ಕೆ ಹೇಳ್ಕೊಡ್ತೀವಿ. ಗಟ್ಟಿಯಾಗಿ ಓದಬೇಕು. ನೆಕ್ಸ್ಟ್ ನಂತರದ ಕ್ಲಾಸ್ಗಳಲ್ಲಿ ಅಂದ್ರೆ 6ನೇ ತರಗತಿ ನಂತರ ಮೌನವಾಗಿ ಓದ್ಬೇಕು. ಮೌನವಾಗಿ ಯಾಕೆ ಓದ್ತೀವಪ್ಪ ಅಂದ್ರೆ ಗ್ರಹಿಕೆ ಹೆಚ್ಚಾಗ್ಬೇಕಂತ, ವಿಷಯ ತಿಳಿಬೇಕಂತ ಮೌನವಾಗಿ ಓದ್ಬೇಕು. ಆ ಒಂದು ಸಾಮರ್ಥ್ಯ 6ನೇ ತರಗತಿಯ ನಂತರದ ಹಂತಗಳಲ್ಲಿ ಏನಪ್ಪ ಅಂದ್ರೆ ಬರ್ತಾ ಇದೆ. ಸರಿ, ಓದ್ಬೇಕಾದ್ರೆ ನಮ್ಮ ಮನಸ್ಸುಗಳು ಓದೋದ ಕಡೆಗೆ ಆಸಕ್ತಿ ಇದಾವೋ ಇಲ್ವೋ? ಯಾಕಂದ್ರೆ ನಮ್ಮ ಕೆಲಸನ ಓದುವುದು. ವಿದ್ಯಾರ್ಥಿಯ ಒಂದು ಪ್ರಮುಖವಾದಂಥ ಕೆಲಸ ಓದುವುದು. ಓದಿದ್ರೆ ಮಾತ್ರ ಜ್ಞಾನ ಸಂಪಾದನೆ ಆಗ್ತದ. ಅದಕ್ಕೋಸ್ಕರ ನಾವು ಹೇಗೆ ಓದ್ಬೇಕು ಅನ್ನೋದು ಬಹಳ ಮುಖ್ಯ. ಅದಕ್ಕೋಸ್ಕರ ನಾವು ಈಗ ಹೈಸ್ಕೂಲ್ ವಿದ್ಯಾರ್ಥಿಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಒಂದು ಟೈಮ್ ಟೇಬಲ್ ಮಾಡಿದ್ವಿ ನಾವು ಓದಾಕಂತೆ. ಓದಕ್ಕೆ ಟೈಮ್ ಟೇಬಲ್ ಮಾಡ್ಕೊಂಡಿರ್ತಾರೆ ಅವ್ರು ಮನೆ. ನೀವು ಮಾಡ್ಕೊಂಡಿರ್ತಾರೆ ಅವ್ರು ಕಂಡು, ಅಕ್ಕ ಅಣ್ಣಗಳು ಕಂಡು ಮಾಡ್ಕೊಂಡಿರ್ತೀರಿ. ಮಾಡ್ಕೊಂಡ ಎಲ್ಲಿ ಹಚ್ಚಿರ್ತಾರೆ ಅಂದ್ರೆ ಒಂದು ಗೋಡೆಗೆ ಹಚ್ಚಿರ್ತಾರೆ ಅವ್ರು ಓದುದು. ಈ ಟೈಮ್ ಕನ್ನಡ ಓದ್ಬೇಕು, ಈ ಟೈಮ್ಗೆ ಇಂಗ್ಲೀಷ್ ಓದ್ಬೇಕು, ಈ ಟೈಮ್ ಗಣಿತ ಲೆಕ್ಕ ಬಿಡಿಸ್ಬೇಕು, ಹಿಂಗೆಲ್ಲ ಮಾಡ್ಕೊಂಡಿರ್ತಾರೆ. ನೋಡಿದಿರ ನಿಮ್ಮ ಮನೇಲಿ ಇದಾವಲ್ಲ, ಹಚ್ಚಿದಾರಲ್ಲ ಹಿಂಗೆ ಗೋಡೆಗೆ. ಒಂದಿನ ಅಷ್ಟು ಮಾಡ್ತೀವಿ ನಾವು ಅದನ್ನ, ನಂತರ ಬಿಟ್ಟು ಬಿಡ್ತೀವಿ. ಸೊ ಆ ರೀತಿ ಆದ್ರೆ ಏನಪ್ಪ ನಮ್ಗೆ ಓದು ಯಶಸ್ಸು ತಂದು ಕೊಡಲ್ಲ. ಅದಕ್ಕೋಸ್ಕರ ನಾವು ಏನ್ ಮಾಡೋಕಪ್ಪ ಅಂದ್ರೆ ಜ್ಞಾನವನ್ನು ಪಡಿಬೇಕಾದ್ರೆ ನಿರಂತರವಾಗಿ ಓದ್ಬೇಕು. ನಾವು ಸಕ್ರಿಯ ಓದುಗರ ಆಗ್ಬೇಕು. ಜೊತೆಗೆ ಪರೀಕ್ಷೆಗಾಗಿ ಓದಬಾರ್ದು, ಜ್ಞಾನಕ್ಕಾಗಿ ಓದ್ಬೇಕು. ನಾವು ಪರೀಕ್ಷೆಗೆ ಓದಿ ಬಿಟ್ಟಪ್ಪ ಅಂದ್ರೆ ಪರೀಕ್ಷೆ ಮುಗಿದ ನಂತರ ಏನಪ್ಪ ಅಂದ್ರೆ ನೆನಪಾರ ಹೋಗ್ಬಿಡ್ತಾವಲ್ಲ. ಈಗ 8ನೇದಾರ ಕೇಳ್ರಿ, 7ನೇ ಹೋದ ವರ್ಷ ಏನು ಓದಿದ್ರೆ ಅಂತ ಕೇಳಿದ್ರೆ ಅವ್ರು ಹೇಳಲ್ಲ ಸರಿಯಾಗಿ. ಯಾಕಂದ್ರೆ ಅವರು ಪರೀಕ್ಷೆಗಾಗಿ ಓದಿರ್ತಾರೆ. ಪರೀಕ್ಷೆಗಾಗಿ ಓದೋದನ್ನ ಮಾಡಬಾರದು. ನಾವು ಓದೋದು ಹೆಂಗಿರ್ಬೇಕಪ್ಪ ಅಂತಂದ್ರೆ ನಮ್ಮ ಜ್ಞಾನಕ್ಕಾಗಿ ಓದ್ಬೇಕು. ಯಾವಾಗ ಜ್ಞಾನಕ್ಕಾಗಿ ಓದ್ತೀವಿ ಅದು ನಮ್ಮ ಜೀವನ ಪರ್ಯಂತ ನೆನಪುಳಿತದೆ ವಿಷಯಗಳು. ಸರಿ, ಓದಿದ್ದನ್ನು ನೆನಪಿಟ್ಕೊಳ್ಳೋದು ಹೇಗೆ?
ಈ ಪ್ರಮುಖವಾಗಿ ಇದನ್ನ ನಾವು ಗಮನಿಸಬೇಕು. ಈಗ ನಾವು ಏನು ಓದ್ತೀವಿ, ಓದಿದ್ದನ್ನ ಏನಪ್ಪಾ ಅಂತಂದ್ರೆ ನಮ್ಮ ನಿತ್ಯ ಜೀವನಕ್ಕೆ ಅನ್ವಯ ಮಾಡ್ಕೋಬೇಕದು. ಓದಿದ್ದನ್ನ ನಿತ್ಯ ಜೀವನಕ್ಕೆ ಅನ್ವಯ ಮಾಡ್ಕೋಬೇಕು ಮತ್ತು ಓದಿದ್ದನ್ನ ಬರೆದಿಡ್ಬೇಕು. ಒಂದು ಸಲ ಬರೆಯುವುದು 4 ಸಲ ಓದೋಕೆ ಸಮ. ಅದು ನಾವು ಓದಿದ್ದನ್ನ ಒಂದು ಸಲ ಬರೆದ್ವಿ ಅಂದ್ರ 4 ಸಲ ಓದೋಕೆ ಏನಾಗ್ತದಪ್ಪ ಅಂದ್ರೆ ಸಮ ಆಗ್ತದೆ. ಅದಕ್ಕೋಸ್ಕರ ನಾವ್ ಏನ್ ಓದಿರ್ತೀವಿ ಪುಸ್ತಕ ಮುಚ್ಚಿಟ್ಟು ಬರಿಬೇಕು. ನೆನಪಾಗ್ಲಿಲ್ವಾ ಮತ್ತೆ ಓದೋದು, ಅದನ್ನ ಮುಚ್ಚಿಟ್ಟು ಮತ್ತೆ ಬರೆಯೋದು. ಈ ರೀತಿಯಾಗಿ ರೂಢಿ ಮಾಡ್ಕೋಬೇಕು. ಅಂದಾಗ ಮಾತ್ರ ಏನಾಗ್ತದಪ್ಪ ಅಂದ್ರೆ ಓದಿದ್ದೆಲ್ಲ ನೆನಪುಳಿತದೆ. ಓದಿದ್ದನ್ನ ಯಾವ ವ್ಯಕ್ತಿ ತನ್ನ ಬರವಣಿಗೆ ತರ್ತಾನ ಅದು ಸಂಪೂರ್ಣವಾಗಿ ಅವ್ನು ನೆನಪುಳಿತದೆ, ಪರ್ಮನೆಂಟ್ ಮೆಮೊರಿ ಹೋಗ್ತದ. ನಮ್ಮ ಮೆದುಳಿನಲ್ಲಿ ಟೆಂಪರರಿ ಮೆಮೊರಿ ಮತ್ತೆ ಪರ್ಮನೆಂಟ್ ಮೆಮೊರಿ ಅಂತಿದಾವೆ. ಟೆಂಪರರಿ ಮೆಮೊರಿ ಒಳಗ ಇದ್ದಿದ್ದನ್ನ ಪರ್ಮನೆಂಟ್ ಮೆಮೊರಿ ಕನ್ವರ್ಟ್ ಮಾಡ್ಬೇಕಾಗಿತ್ತಂದ್ರ ನಾವು ಓದಿದ್ದನ್ನ ಬರೆದು ತೆಗಿಬೇಕು. ಇಲ್ಲಿ ಯಾರು ದಡ್ರಿಲ್ಲ, ಎಲ್ಲರಿಗೂ ಒಂದೇ ರೀತಿ ಅಂತ ಮೆದುಳಿದೆ. ಆದ್ರೆ ನಮ್ಗೆ ಆಸಕ್ತಿ ಕೊರತೆ ಇರ್ತದೆ. ಸೊ ನಾವು ಆಸಕ್ತಿ ಕೊರತೆಯನ್ನ ನೀಗಿಸ್ಕೊಂಡು ಓದಕ್ ಪ್ರಯತ್ನ ಪಡ್ಬೇಕು. ಮತ್ತೊಬ್ಬರು ಕಂಡಾದ್ರೂ ಓದ್ಬೇಕು. ಒಂದು ಬರೋದ್ರಿಂದ ನೆನ್ಪಿಟ್ಕೋತೀವಿ, ಇನ್ನೊಂದು ಹೆಂಗ್ ನೆನ್ಪಿಟ್ಕೋತೀವಿ ಓದಿದ್ದನ್ನ. ಇಬ್ಬರು ಫ್ರೆಂಡ್ಸ್ ಇರ್ತಾರ, ಆ ಫ್ರೆಂಡ್ಸಿಗೆ ಹೇಳ್ಬೇಕು, ನಾ ಈ ಪಾಠ ಓದ್ಕೊಂಡ್ ಬರ್ತೀನಿ, ನೀನೇ ಇದ್ರ ಓದ್ಕೊಂಡ್ ಬಾ. ಆ ಕತೆ ಅವ್ರ ಕಡೆಯಿಂದ ಹೇಳಿಸ್ಕೋಬೇಕು. ನಾ ಈ ಪಾಠ ಓದಿ ನೋಡಂತ ತಿಳ್ಕೊಂಡು ಪುಸ್ತಕ ತೆಗೆದು ಹೇಳೋದಲ್ಲ, ಓದಿದ್ದನ್ನ ಹೇಳೋದು. ಹಾಗೆ ಫ್ರೆಂಡ್ಸ್ ಜೊತೆಗೆ ಹಂಚ್ಕೋಬೇಕದ. ವಿಷಯಗಳನ್ನು ಹಂಚಿಕೆ ಮಾಡಿಕೊಳ್ಳೋದ್ರಿಂದ ಹೆಚ್ಚು ನೆನಪುಳಿತದ. ಓದಿದ್ದನ್ನ ಹಂಚಿಕೊಳ್ಳೋದ್ರಿಂದ ಏನಾಗ್ತದಪ್ಪ ಹೆಚ್ಚು ನೆನಪುಳಿತದ. ಅದನ್ನು ಆ ಕೆಲಸವನ್ನ ಮಾಡ್ಬೇಕು. ಮತ್ತು ಮುಂಜಾನೆ ಎದ್ದು ಬೇಗ ಎಬ್ಬಿಸ್ತಾರ. ಪಾಪ ನಿಮ್ಗೆ ಎಕ್ಸಾಮ್ ಟೈಮ್ ಇದಾವ, ತಂದೆ ತಾಯಿ ಮಕ್ಕಳು ಓದಲಿ ಅಂತ ತಿಳ್ಕೊಂಡು ಎಬ್ಬಿಸ್ತಾರ. ನಿತ್ಯ ಅದೇ ಆಗ್ಬೇಕು, ಓದ್ತಾ ಇರ್ಬೇಕು. ಬೆಳಗ್ಗೆ ಎದ್ದು ನಾವ್ ಹೆಂಗ್ ಓದ್ತೀವಪ್ಪ ಅಂದ್ರೆ ಹಾಸಿಗೆ ಮಲಗಿರ್ತೀವಿ, ಹಾಸಿಗೆ ತೆಗಿಯಂಗೆ ಅಲ್ಲ, ಅದನ್ನ ಅಲ್ಲೇ ಕುಂದಿರ್ತೀವಿ. ಪುಸ್ತಕ ನಮ್ ಕೈಯಾಗ ಬಂದ ತಕ್ಷಣ ಅಲ್ಲೇ ಹಾಸಿಗೆ ಇರ್ತದ. ವಾಪಸ್ ಏನಾಗ್ಬಿಡ್ತದ, ಅಲ್ಲೇ ಮಕ್ಕೋತೀವಿ, ಪುಸ್ತಕ ಅಷ್ಟೇ ಓದ್ತಿರ್ತದ. ಹೌದಲ್ಲ? ಹಂಗಾಗ್ಬಾರ್ದು. ಎದ್ದು ಓದ್ಬೇಕು. ಎದ್ದು ಓದುವನು ವಿದ್ಯೆಗಾಗಿ, ಬಿದ್ದು ಓದುವನು ನಿದ್ದೆಗಾಗಿ. ನಾವು ಮಕ್ಕೊಂಡು ವಾಪಸ್ ನಿದ್ದೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅದಕ್ಕೋಸ್ಕರ ಓದಿದ್ದನ್ನ ನೆನ್ಪಿಟ್ಕೋಬೇಕಾತಪ್ಪ ಅಂತಂದ್ರೆ ಎಲ್ಲ ಹಾಸಿಗೆ ತೆಗಿರೋದನ್ನ, ಹಾಸಿಗೆ ತೆಗೆದು ನಿದ್ದೆ ಬರಂಗಿಲ್ಲ. ಮುಖ ತೊಳ್ಕೊಡ್ರಿ. ತೊಳ್ಕೊಂಡು ಏನಪ್ಪಾ ಅಂದ್ರೆ ಸ್ವಲ್ಪ ನೀರು ಕುಡಿದು ಕುತ್ಕೊಡ್ರಿ, ಆರಾಮ ಕುತ್ಕೊಡ್ರಿ. ಓದೋ ಒಂದು ಭಂಗಿ ಇರ್ತದೆ, ಅಲ್ಲಿ ಕುತ್ಕೊಂಡು ಓದ್ಬೇಕು. ಹಾಸಿಗೆ ಕುತ್ಕೊಳಕ್ ಹೋಗ್ಬೇಡ್ರಿ. ಇಲ್ಲ ಒಂದು ಓದಾಕ ಒಂದು ಸ್ಥಳ ಮಾಡ್ರಿ. ಟೇಬಲ್ ಬೇಕಂತೇನಿಲ್ಲ ಓದಾಕ, ಚೇರ್ ಬೇಕಂತೇನಿಲ್ಲ. ಒಂದ್ ಕಡೆ ಓದುವಂತ ಒಂದ್ ಮೂಲೆ ಮಾಡ್ಕೊಳ್ಳಿ, ಅಲ್ಲಿ ಕುತ್ಕೊಂಡು ಓದ್ರಿ. ಅದ್ರಾಗ ಗಾಳಿ ಬೆಳಕು ಇರ್ಬೇಕಲ್ಲಿ ಓದಾಕ. ಅಂದ್ರೆ ಏನಪ್ಪಾ ಅಂದ್ರೆ ಓದಿದ್ ನೆನಪುಳಿತದ. ಜೊತೆಗೆ ಏನಪ್ಪಾ ಅಂತಂದ್ರೆ ನಾವು ಓದಿದ್ದನ್ನ ಎಕ್ಸಾಮ್ ಟೈಮ್ನಾಗ ಪ್ರೊಡ್ಯೂಸ್ ಮಾಡ್ಬೇಕಲ್ಲ. ಓದಿದ್ದನ್ನ ಎಕ್ಸಾಮ್ ಟೈಮ್ ಪ್ರೊಡ್ಯೂಸ್ ಮಾಡ್ಬೇಕಾಗ್ತದ. ನಮ್ಗೆ ಕ್ವಶನ್ ಪೇಪರ್ ಟೆನ್ಷನ್ ಆಗಿಬಿಡುತ್ತಪ್ಪ ಅಂದ್ರೆ ಓದಿದ್ದೆಲ್ಲ ನೆನಪಾರಾಗಿ ಹೋಗ್ಬಿಡ್ತದ. ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೋಬಾರ್ದು. ಏನ್ ಮಾಡ್ಕೋಬಾರ್ದು? ಟೆನ್ಷನ್ ಮಾಡ್ಕೋಬಾರ್ದು. ನಮ್ ಟೆನ್ಷನ್ ರಿಲೀಫ್ ಎಕ್ಸರ್ಸೈಸ್ಗಳದಾವ ಕೆಲವೊಂದು. ಟೆನ್ಷನ್ ರಿಲೀಫ್ ಎಕ್ಸರ್ಸೈಸ್ಗಳು ಯಾವಪ್ಪ ಅಂದ್ರೆ ಹೆಂಗಿರ್ತಲ್ಲ, ನೀವು ಮಾಡಕ್ ಹೋಗ್ಬೇಡ್ರಿ, ನಾ ಮಾಡ್ತೀನಿ ನೋಡ್ರಿ. ಇದು ಟೆನ್ಷನ್ ರಿಲೀಫ್ ಎಕ್ಸರ್ಸೈಸ್. ನಮ್ ಟೆನ್ಷನ್ ಆದಾಗ ಹಿಂಗ್ ಮಾಡ್ಕೊಂಡು ದೀರ್ಘವಾದ ಉಸಿರು ತೆಗೆದುಕೊಂಡು ನಿಧಾನವಾಗಿ ಬಿಡ್ಬೇಕು. 1-3 ಸಲ ಮಾಡಿದ್ರಪ್ಪ ಅಂದ್ರೆ ಟೆನ್ಷನ್ ಹೋಗ್ಬಿಡ್ತದೆ. ಯಾವುದೇ ಸ್ಥಾನ, ಇವಾಗ ವಿದ್ಯಾರ್ಥಿಗಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಇದು ಟೆನ್ಷನ್ ರಿಲೀಫ್ ಎಕ್ಸರ್ಸೈಸ್. ಇದು ಹೌದಾ? ಇದು ಕಾಣಿಸುತ್ತಲ್ಲ, ಕಾಣಿಸ್ತದ? ಇದು ಮೈಟ್ರೋಕಾಂಡ್ರಿಯಾ ಸ್ಟ್ರಕ್ಚರ್. ಇದು ಜೀವಕೋಶದಲ್ಲಿ ಬರ್ತದೆ. ಇದನ್ನ ಎಕ್ಸರ್ಸೈಸ್ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನಮ್ಮ ಬ್ರೈನ್ ನಲ್ಲಿ ಒಂದು ನರ್ವ್ ಆಕ್ಟಿವ್ ಆಗ್ತದೆ. ಪರ್ಮನೆಂಟ್ ಮೆಮೊರಿಯಿಂದ ನರ್ವ್ ಆಕ್ಟಿವ್ ಆಗ್ತದೆ. ನರ್ವ್ ಆಕ್ಟಿವ್ ಆಗಿ ಓದಿದ್ದು ನೆನಪಾಗ್ತಾವ. ಅದಕ್ಕೋಸ್ಕರ ಇದು ಯಾವುದೇ ಎಕ್ಸಾಮ್ ಟೈಮ್ನಲ್ಲಿ ಆದ್ರೂ ಮಾಡಬಹುದು, ಅಥವಾ ಓದಿದ್ ನೆನಪಾಗ್ಲಿಕ್ಕಪ್ಪ ಅಂದ್ರೆ ಈ ರೀತಿ ಮಾಡಿದ್ರೆ ಓದೋದು ನೆನಪಾಗುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ನೀವು ಓದೋದನ್ನ ರೂಢಿ ಮಾಡ್ಕೋಬೇಕು. ಪ್ರತಿನಿತ್ಯ ಓದ್ಬೇಕು. ಬರೆಯೋಕ್ಕಿಂತ ಫಸ್ಟ್ ಓದಿದ ಮೇಲೆ ಬರೀರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೋಡಿ, 1ರಿಂದ 5ನೇ ತರಗತಿ ಮಕ್ಕಳು ಲೌಡ್ ರೀಡಿಂಗ್ ಮಾಡ್ಬೇಕು. ಜೋರಾಗಿ ಓದ್ಬೇಕು, ಕರೆಕ್ಟಾಗಿ ಓದ್ಬೇಕು. ಮೊದಲು ಶಬ್ದ ತಿಳ್ಕೊಬೇಕು. ಎಲ್ಲ ಅಕ್ಷರಗಳನ್ನ ತಿಳ್ಕೊಂಡ್ಮೇಲೆ ಓದಕ್ ಬರ್ತದ. ತಿಳ್ಕೊಂಡ್ಮೇಲೆ ಓದೋದ್ರಿಂದ ನಿಮ್ ತಂದೆ ತಾಯಿಗಳಿಗೆ ಖುಷಿ ಆಗ್ತದೆ, ನಮ್ಮ ಮಕ್ಕಳು ಓದ್ತಾರಪ್ಪ ಮನೆಯಾಗ ಅಂತೇಳಿ. ಅದಕ್ಕೋಸ್ಕರ ಸೊ ಆ ವಿದ್ಯಾರ್ಥಿಗಳು ಹೇಳಿದಂತಹ ಏನು ಓದುವಿಕೆಗೆ ಸಲಹೆಗಳಿದಾವಲ್ಲ, ಅವನ್ನೆಲ್ಲವನ್ನು ನಾವು ಫಾಲೋ ಅಪ್ ಮಾಡ್ಬೇಕು. ಫಾಲೋ ಅಪ್ ಮಾಡಿ ಇದೊಂದು ಎಕ್ಸರ್ಸೈಸ್ ಮಾಡಿ ಓದಿದ್ದೆಲ್ಲ ಏನಪ್ಪಾ ಅಂದ್ರೆ ನೆನಪಿನಲ್ಲಿ ಉಳಿಯುತ್ತೆ. ನಿಮ್ಗೆ ಆರಾಮಾಗಿ ಜ್ಞಾನವಂತರ ಆಗ್ತೀರಿ. ಓಕೆ, ವಿಷಯವನ್ನ ಪ್ರಸ್ತುತಪಡಿಸಿದಂತ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.